ಪರ್ಟಿಕ್ಯುಲರ್ ಆಗಿ ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ಇದ್ದೇ ಇರುತ್ತೆ ಸರ್. ಈ ಮೇಯ್ನ್ ನಾವು ಮೆಟೀರಿಯಲ್ ಮೋಸ ಹೋಗ್ತೀವಿ. ಯಾಕಂದರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ 90% ಆಫ್ ಮೆಟೀರಿಯಲ್ಗೆ MRP ಇರೋದಿಲ್ಲ. ಅವ್ರು ಏನು ಹೇಳಿದ್ರು ನಾವು ಕೇಳಬೇಕಾಗುತ್ತೆ. ಮತ್ತು ಎರಡನೇದು ಬಂದು ನಾವು ಕನ್ಸ್ಟ್ರಕ್ಷನ್ ಮಾಡ್ತಾನೆ ಐಡಿಯಾ ಬರೋದು. ಸ್ಟಾರ್ಟಿಂಗಲ್ಲಿ ನಮಗೇನು ಗೊತ್ತಿರಲ್ಲ. ಮನೆ ಕಟ್ಟಬೇಕಾದ್ರೆ ಫಸ್ಟು ಡಿಸೈಡ್ ಮಾಡ್ತೀವಿ ಸರ್. ಫಸ್ಟೇ ಇದು ಮಾರ್ಬಲ್ ಹಾಕಬೇಕಾ, ಟೈಲ್ಸ್ ಹಾಕಬೇಕಾ, ಬಾತ್ರೂಮ್ಗೆ ಯಾವ್ದು ಹಾಕಬೇಕು, ವರಂಡಾಗೆ ಹಾಕೊಂಡು ಮಾಡಿದ್ವು. ಮತ್ತು ನಾವು ಸುಮಾರು ಸಲ ನಾವು ಮಾರ್ಬಲ್ ಹಾಕ್ಬೇಕಂತ ಡಿಸೈಡ್ ಮಾಡೋದು. ಹೊಸೂರು ಇಲ್ಲೆಲ್ಲ ಹುಡುಕಾಡೋದು ಸರ್. ರೇಟ್ಸು ಹೆಂಗಿದೆ ಮಾರ್ಬಲ್ ಹಾಕೋದು. ಸುಮಾರು ಕ್ರಿಸ್ಮಾರು ಮತ್ತು ಇಲ್ಲಿ HMG ದೊಡ್ಡ ಕಂಪ್ನಿಗಳಿಗೆಲ್ಲ ಸುಮಾರು ರೇಟು ಎಲ್ಲ ಚೆಕ್ ಮಾಡಿ ಕೊನೆಗೆ ಮಾರ್ಬಲ್ ಹಾಕೊಂಡು ಡಿಸೈಡ್ ಮಾಡಿದ್ವಿ ಸರ್. ಟೀಮು ಕಾಸ್ಟ್ ಎರಡು ಕಂಪೇರ್ ಮಾಡಿದ್ರೆ ಮನೆ ಕಟ್ಟೋರಿಗೆ ಮಾರ್ಬಲ್ಗಿಂತ ನಾವು ಯೂಸ್ ಮಾಡೋದು ಇಟಾಲಿಯನ್ ಮಾರ್ಬಲ್ಗಿಂತ ಇನ್ನೂ ಚೆನ್ನಾಗಿ ಬಂದು ವೆಟ್ರಿಫೈಡ್ ಟೈಲ್ಸ್ ಇದೆ ಸರ್. ಆ ವೆಟ್ರಿಫೈಡ್ ಟೈಲ್ ಹಾಕಿದ್ರೆ ನಮಗೆ 50% ಕಾಸ್ಟಲ್ಲಿ ಮಾರ್ಬಲ್ ಕಾಸ್ಟ್ ಏನಿದೆ ಅದು 50% ಕಾಸ್ಟಲ್ಲಿ ಸೇಮ್ ವೆಟ್ರಿಫೈಡ್ ಅದೇ ಡಿಸೈನೇ ಸಿಗುತ್ತೆ. ಟೈಮ್ ಬಂದು ನಮಗೆ ಸಪೋಸ್ ಇದು 6 ಮಂತಲ್ಲಿ ಕೆಲಸ ಆದರೆ 2 ಮಂತ್ಸಲ್ಲಿ ಕೆಲಸ ಆಗುತ್ತೆ ಸರ್ ವೆಟ್ರಿಫೈಡ್ ಹಾಕಿದ್ರೆ. ನಮ್ಮ ಸೈಟ್ ಬಂದು 30-50 ನಾವು 3000 ಸ್ಕ್ವೇರ್ ಫೀಟಲ್ಲಿ ಮಾಡೋದು. ಮಾರ್ಬಲ್ ಹಾಕೋಕ್ಕೆ 3 ತಿಂಗಳಾದರೆ ಮತ್ತು ಅದನ್ನು ಪಾಲಿಷ್ ಮಾಡೋಕ್ಕೆ ನಮಗೆ 3 ತಿಂಗಳು ಟೈಮ್ ತಗೊಳ್ತು. ಅದೇ ನಾವು ವೆಟ್ರಿಫೈಡ್ಗೆ ಹೋಗಿದರೆ ಇಮ್ಮಿಡಿಯೇಟಾಗಿ ನಮಗೆ ಒಂದು 2 ಮಂತ್ಸಲ್ಲಿ ಕಾಸ್ಟು ಒಂದು 50% ಕಾಸ್ಟ್ ಕಡಿಮೆ ಆಗೋದು. ಎರಡನೇದು ಬಂದು ಟೈಮು 4 ಮಂತ್ಸ್ ಕಡಿಮೆ ಆಗೋದು. ನಾವು ಬಡ್ಜೆಟ್ ವೈಸ್ ನೋಡಿದ್ರೆ ನಾವೆಲ್ಲ ಯೂಸ್ ಮಾಡೋದು ಟೀಕು. ಈ ಟೀಕ್ ಯೂಸ್ ಮಾಡಿದ್ರೆ ಟೈಮು ಜಾಸ್ತಿ ಸ್ಪೆಂಡ್ ಆಗುತ್ತೆ, ಪ್ಲಸ್ಸು ಎಕ್ಸ್ಪೆನ್ಸಿವ್ ಜಾಸ್ತಿ. ಅದರಿಂದ ಇವಾಗ ಮಾರ್ಕೆಟಲ್ಲಿ ಲಾಸ್ಟ್ ಆಫ್ VPVC ವಿಂಡೋಸ್ ಅಂತ ಬಂದಿದೆ ಸರ್. ಇದನ್ನು ಮಾಡಿದ್ರೆ ಕಾಸ್ಟು ಕಡಿಮೆ ಆಗುತ್ತೆ. ಕಂಪೇರ್ ಟು ನಾವು ಟೀಕ್ ಕಂಪೇರ್ ಮಾಡಿದ್ರೆ VPVCಯಲ್ಲಿ ಗೆಟಪ್ಪು ಲುಕ್ಕು ಸೇಮ್ ಲುಕ್ ಬರುತ್ತೆ ಸರ್. ಪಾಲಿಷೇ ಮಾಡೋಂಗಿಲ್ಲ. ಲೈಫ್ ಲಾಂಗ್ VPVC ಯೂಸ್ ಮಾಡಿ ಲೈಫ್ ಲಾಂಗ್ ಪ್ರೀ ಮೇಂಟೆನೆನ್ಸ್ ಇರುತ್ತೆ ಸರ್. ನಾವು ಕಟ್ಟೋದನ್ನೇ ಒಂದು ಚೆನ್ನಾಗಿರೋ ಮನೆ ಕಟ್ಟೋಣ ನಾವು ಟೀಕ್ ಯೂಸ್ ಮಾಡಿದ್ವು. ಬಟ್ ನಾವು ಹೇಳೋದು ಅಂದರೆ VPVC ಯೂಸ್ ಮಾಡಿದ್ರೆ ಬೆಟರ್ ಟೈಮ್ ಆ್ಯಂಡ್ ಮನಿ ಸೇವ್ ಆಗುತ್ತೆ ಸರ್. ಮೇಯ್ನಾಗಿ ಮನೆ ಕಟ್ಟಬೇಕಾದ್ರೆ ನಮ್ಮದು ಆ್ಯಕ್ಚುಲಿ ನಮ್ಮ ರೇಟಲ್ಲಿ ವೇರಿಯೇಷನ್ ಆಗ್ಬಿಟ್ಟು ನಾವು ಏನು ಹೇಳ್ಕೊಳ್ತೀವಿ ಅಂದರೆ ನಾವು ಯಾವ್ದು ರೇಟ್ ಜಾಸ್ತಿ ಆದರೆ ಕ್ವಾಲಿಟಿ ಅಂತ ತಿಳ್ಕೊಳ್ತೀವಿ ನಾವು. ಸಪೋಸು ಅದರಿಂದ ಏನಾಗುತ್ತೆ ಅಂದರೆ ನಮಗೆ ದುಡ್ಡು ಜಾಸ್ತಿ ವೇಸ್ಟ್ ಆಗುತ್ತೆ. ಎರಡನೇದಾಗಿ ನಮ್ಗೆ ಹೇಳ್ದಂಗೆ ಕ್ವಾಲಿಟಿ ಬರೋಲ್ಲ. ಆ್ಯಕ್ಚುಲಿ ಪ್ಲಮ್ಮಿಂಗಲ್ಲಿ ನಾವು ಫಸ್ಟು ಪ್ಲಮ್ಮಿಂಗ್ ಕೆಲಸ ಸ್ಟಾರ್ಟಿಗೆ ಮುಂಚೆನೇ ನಾವು ಬಾತ್ರೂಮ್ ಅದಕ್ಕೆ ಬೇಡಕ್ಕೆ ನಾವು ಯಾವ ಕಮೋಡ್ ಎಲ್ಲ ಫಸ್ಟೇ ಫಿಕ್ಸ್ ಮಾಡ್ಕೋಬೇಕು. ನಾವು ಪ್ಲಾಸ್ಟಿಂಗ್ ಹಾಕಿ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಸಪೋಸ್ ಯಾವ್ದು ಜಾಕ್ವಾರ್ ಕಂಪ್ನಿ ಯೂಸ್ ಮಾಡ್ತೀರಾ, ಕೊಯ್ಲರ್ ಮಾಡ್ತೀರಾ ಅಂತ ಅದು ಕಂಪ್ನಿಗಳಿದೆ. ನಾವು ಫಸ್ಟೇ ಫಿಕ್ಸ್ ಮಾಡ್ಕೋಬೇಕು ಯಾವ ಕಮೋಡ್ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡಿಕೊಂಡು ಮತ್ತೆ ಪ್ಲಮ್ಮಿಂಗ್ ವರ್ಕ್ ಮಾಡಬೇಕು ಸರ್. ಅದು ಬಂದು ನಮ್ಮ ಬಡ್ಜೆಟ್ ಮೇಲೆ ಸರ್. ಕೊಯ್ಲರ್ ಬಂದು ಕಾಸ್ಟ್ಲಿ, ಜಾಕ್ವಾರ್ ಬಂದು ನಾರ್ಮಲ್ ಎಲ್ಲರೂ ಯೂಸ್ ಮಾಡೋರು. ನಾವು ನಾರ್ಮಲ್ಲಾಗಿ ಜಾಕ್ವಾರೇ ಸೆಲೆಕ್ಟ್ ಮಾಡಿದ್ವಿ ಸರ್. ಫಸ್ಟೇ ಸೆಲೆಕ್ಟ್ ಮಾಡಬೇಕು ನಮಗೆ. ಈವನ್ ಪ್ಲಾಸ್ಟಿಂಗ್ ಹಾಕಿ ಮುಂಚೆನೇ ನಾವು ಜಾಕ್ವಾರ್ ಶೋರೂಮ್ಗೆ ಹೋಗಿ ಅಲ್ಲೆಲ್ಲ ಡಿಸ್ಪ್ಲೇ ಇಟ್ಟಿರ್ತಾರೆ. ನಮ್ಗೆ ಯಾವ್ದು ಬೇಕು, ನಮ್ಮ ಬಾತ್ರೂಮ್ಗೆ ಯಾವ ಕಲರ್ ಬೇಕು, ಯಾವ ಕಲರ್ ಸಿಂಕ್ ಬೇಕು, ಯಾವ ಕಲರ್ ಕಮೋಡ್ ಬೇಕು, ಶವರ್ ಬೇಕಂತ ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಡಿಸೈಡ್ ಮಾಡಿ ಸೆಲೆಕ್ಟ್ ಆದಮೇಲೆ ಪ್ಲಾಸ್ಟಿಂಗ್ ಮುಂಚೆನೇ ಅದನ್ನು ಫಿಕ್ಸ್ ಮಾಡಿ ಮತ್ತು ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ ಸರ್. ಇದು ಬಂದು ನಮ್ಮ ದೇಶದಲ್ಲಿ ಪ್ರೈಮರಿ ಸ್ಟೀಲ್ ಅಂತ ಸೆಕೆಂಡ್ರಿ ಸ್ಟೀಲ್ ಅಂತ ಹೇಳ್ತೀವಿ. ಪ್ರೈಮರಿ ಸ್ಟೀಲ್ ಇರೋದು ಸೈಲು ಟಾಟಾ ಜಿಂದಾಲ್ ಬಿಟ್ಟರೆ 3 ಇರೋದು. ನಾವು ಆ್ಯಕ್ಚುಲಿ ಜಿಂದಾಲೇ ಯೂಸ್ ಮಾಡಿದ್ವಿ ಸರ್. RCC ಬಂದು ನಾವು 2 ಮೆಥಡ್ ಇದೆ ಇಲ್ಲಿ. ಒಂದು RMC, ಎರಡನೇದು ಮ್ಯಾನ್ಯುಯಲ್ ಮಿಕ್ಸಿಂಗ್. ನಾವು RMCಗೆ ಹೋದರೆ ನಮ್ಮ ಟೈಮು ಸೇವ್ ಆಗುತ್ತೆ, ಪ್ರಾಪರ್ ಮಿಕ್ಸಿಂಗ್ ಆಗಿರುತ್ತೆ, ರೇಟು ಕಡಿಮೆ ಆಗುತ್ತೆ ನಮಗೆ. ನೀವು ಈವನ್ ಅಲ್ಟ್ರಾಟೆಕ್ಕು ಸುಮಾರು RMCಗೆಲ್ಲ ಅವರೇ ಬಂದು ಹಾಕ್ತಾರೆ, ಪಂಪ್ ಇಟ್ ಮಾಡಿ ಹಾಕ್ತಾರೆ. RMC ಮಾಡಬೇಕಂದ್ರೆ ಪ್ರಾಪರ್ ಸೆಟ್ರಿಂಗ್ ಇರಬೇಕು ನಮಗೆ. ಸಪೋರ್ಟು ಪ್ರಾಪರ್ ಇರಬೇಕು, ಸೆಟ್ರಿಂಗು ಸಪ್ರೇಟ್ ಇರಬೇಕು. ಎರಡನೇ ಮೆಥಡಲ್ಲಿ ಮಾಡಿದ್ರೆ ಹೆಂಗಿದ್ರೂ ಸೆಟ್ರಿಂಗ್ ನಡೆಯುತ್ತೆ. ಎರಡನೇದು ಬಂದು ಮ್ಯಾನ್ಯುಯಲ್ ಮಿಕ್ಸಿಂಗ್ ಅಂದರೆ ಸಪೋಸ್ ನಾವು ಸ್ಯಾಂಡು ತರಿಸಿರ್ತೀವಿ, ಜಲ್ಲಿ ತರಿಸಿರ್ತೀವಿ, ನೀರು ಪ್ರಾಪರ್ ಮಿಕ್ಸಿಂಗು ಹಾಕಬೇಕು. ಅವ್ರೇನು ಮಾಡ್ತಾರೆ ಲೇಬರು, ಯಾವುದು ನೀರಿದ್ರೆ ಅದನ್ನು ಹಾಕ್ಬಿಡ್ತಾರೆ. ಅದು ಪ್ರಾಪರಾಗಿ ಆಗೋಲ್ಲ. ನನ್ನ ಪ್ರಕಾರ ಕಂಪೇರ್ ಟು ಮ್ಯಾನ್ಯುಯಲ್ ಮಿಕ್ಸಿಂಗ್ RMC ಬೆಸ್ಟು. ಆ ಮ್ಯಾನ್ಯುಯಲ್ ಮಿಕ್ಸಿಂಗ್ ನಮಗೇನು ಕಾಸ್ಟ್ ಕಡಿಮೆ ಆಗೋಲ್ಲ, ಅದೇ ಜಾಸ್ತಿ ಆಗುತ್ತೆ ಕಂಪೇರ್ ಮಾಡಿದ್ರೆ. RMCಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ RMC ಯೂಸ್ ಮಾಡೋದೇ ಬೆಸ್ಟ್ ಸರ್ ಮನೆ ಕಟ್ಟುವಾಗ. ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ, ಪ್ಲಸ್ ಪಕ್ಕ ಕ್ವಾಲಿಟಿ ಕೊಡ್ತಾರೆ. ಏನಂದ್ರೆ ನಾವು ಸರ್ಟಿಫಿಕೇಟೆಲ್ಲ ಅವರು ಸ್ಲಮ್ ತರ್ತಾ ಚೆಕ್ ಮಾಡ್ಕೋಬೇಕು. RMCಯಲ್ಲಿ ಪ್ರಾಪರ್ RMC ನಾವು ಎಲ್ಲ RMC ಅವ್ರನ್ನೂ ನಂಬೋಕ್ಕಾಗಲ್ಲ. ನಮ್ಗೆ ಗೊತ್ತಿರೋ RMCಲು ISO ಸರ್ಟಿಫೈಡು ಇವ್ರನ್ನ ನೋಡಿದ್ರೆ ನಾವು RMC ಮಾಡ್ಬೋದು ಸರ್ ಮಾಡಿ. ಆ್ಯಕ್ಚುಲಿ ಸೇಫ್ಟಿ ಗ್ರಿಲ್ಸ್ ಬಂದು ದಂದಾದ ಮಾರ್ಕೆಟ್ ಪ್ರೈಸಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬರುತ್ತೆ ಸರ್. ಯಾರೂ ನಮಗೆ ಲೇಬರ್ ಇಟ್ಟು ಮಾಡಲ್ಲ. ಲೇಬರ್ ಅದು ನಮ್ಗೆ ಮೆಟೀರಿಯಲ್ ಮೋಸ ಆಗುತ್ತೆ. SS ಒಂದು ಪ್ರೈಸ್ ಇದೆ, MS ಒಂದು ಪ್ರೈಸ್. ಸೇಫ್ಟಿ ಗ್ರಿಲ್ಸು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಮಾಡ್ತಾರೆ. SS MS ಎರಡೂ ಅಷ್ಟೇ. ಪೇಂಟಿಂಗ್ಸ್ ಹೆಂಗಂದ್ರೆ ನಮ್ಮ ಚೂಸ್ ಮೇಲೆ ನಾವು ಹೆಂಗೆ ಚಾಯ್ಸ್ ಮಾಡ್ತೀವಿ ಅಂತ ಫಸ್ಟ್ ನಮ್ಮ ಇಂಟೀರಿಯರ್ ಆರ್ಟಿಸ್ಟ್ರೇ ಕೊಟ್ಟಿರ್ತಾರೆ, ಯಾವ ಪೇಂಟ್ ಮಾಡಬೇಕಂತ ಕೊಟ್ಟಿರ್ತಾರೆ. ಬಟ್ ಪೇಂಟ್ ಚೂಸ್ ಮಾಡೋದಂದರೆ ನಾವು ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ಮಾಡಿ. ನಮ್ಮಲ್ಲಿ ಇರೋದು ಏಷ್ಯನ್ ಪೇಂಟ್ಸು ಮತ್ತು ಇದು
ನಾವೆಲ್ಲ ಏಷ್ಯನ್ ಪೇಂಟೇ ಮಾಡಿದ್ವಿ ಸರ್ ಆ್ಯಕ್ಚುಲಿ ಏಷ್ಯನ್ನೇ ಏಷ್ಯನ್ ಪೇಂಟ್ಸೇ ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ನೋಡಿದ್ರೆ. ಇನ್ನು ಕಾಸ್ಟ್ಲಿ ಅಂದರೆ ಇವಾಗ ಇದು ಬಂದಿದೆ ಸರ್, ಜಿಂದಾಲ್ ಬಂದಿದೆ. ಆಲ್ಮೋಸ್ಟು ನಮ್ಮ ಇದರಲ್ಲಿ ಓಡೋದೇ ಏಷ್ಯನ್ ಪೇಂಟ್ಸೇ ಸರ್ ನಾವು ಚೂಸ್ ಮಾಡಿದ್ದು. ಬಟ್ ಅದರಲ್ಲಿ ಕಾಸ್ಟ್ ಸಿಗುತ್ತೆ ಸರ್. ನಾವು ಒಂದು ಲೀಟ್ರಿಗೆ ₹100 ಪೇಂಟ್ ಇದೆ, 1 ಲೀಟ್ರಿಗೆ ₹1,000 ಪೇಂಟ್ ಇದೆ. ಅದು ಅವ್ರ ಬಡ್ಜೆಟ್ ಮೇಲೆ ನಾವು ಡಿಸೈಡ್ ಮಾಡ್ಬೋದು. ನಮ್ಗೆ ಯಾವ ಥರ ಬೇಕು ಥಿಂಕ್ ಮಾಡಿ ನಾವು 10 ಕಡೆ ವಿಚಾರಣೆ ಮಾಡಿ ಕಡಿಮೆ ರೇಟಲ್ಲಿ ಒಳ್ಳೆ ಮನೆ ಕಟ್ಬೋದು, ಕಡಿಮೆ ದುಡ್ಡಲ್ಲಿ ಒಳ್ಳೆ ಮನೆ ಕಟ್ಬೋದು.